ನಮಸ್ಕಾರ. ಯಾಕಂದ್ರೆ ಇದು ರೋಟರಿ ಫ್ಯಾಮಿಲಿ, ಎಲ್ಲರೂ ನಾವೇ ಆಟ ಆಡಿದೀವಿ. ನಾವು ಅದಕ್ಕೆ ಅವರಿಗೊಂದು ಶಾಯರಿ ಹೇಳಲಿಕ್ಕೆ ನಾನು ಬಯಸ್ತೇನೆ. खेल का मैदान है, जुनून की पहचान है, हार जीत तो बस एक सफर का सामान है, दिलों को जोड़ने का ये अनमोल अवसर है, यहीं से बनती है हर खिलाड़ी की डगर है, जो जीते वो आज चमके सितारे की तरह है, जो हारे वो कल लौटेगा नए सहारे की तरह, हर कदम बढ़ेगा हौसला ये जोश, क्योंकि खेल में कभी खत्म नहीं होती तलाश। तो ताली बजाइए, इन सितारों को सराहिए, हर खिलाड़ी के जज्बे को सलाम कीजिए, यही खेल का असली मकसद है दोस्तों, हर दिल में जोश है और हर पल को जी लीजिए, खेलते रहिए, मुस्कुराते रहिए और हमेशा आगे बढ़ते रहिए. थैंक यू. इंग्लिश ನಲ್ಲಿ ಒಂದು ಪ್ರೊವರ್ಬ್ ಇದೆ, when you press a right key on right time it creates music ಅಂತ. ಪಿಯಾನೋ ಬಾರಿಸುವಾಗ ಆ ಪಿಯಾನೋ ವಾದಕ ಸರಿಯಾದ ಸಮಯಕ್ಕೆ ಸರಿಯಾದ ಕೀಯನ್ನು ಒತ್ತಿದಾಗ ಸಂಗೀತ ಹೊರಹೊಮ್ಮುತ್ತದೆ. when you press a wrong key on the wrong time it creates noise ಅಂತ. ಅದೇ ಪಿಯಾನೋ ಇರ್ತದೆ, ಆದರೆ ನೀವು ಒಂದು ಬೇರೆ ರೀತಿಯಲ್ಲಿ ಅದನ್ನ ನುಡಿಸಿದಾಗ ಅದರಿಂದ ಕರ್ಕಶವಾದಂತಹ ಒಂದು ಧ್ವನಿ ಬರ್ತದೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದಾಗ ಆ ಕಾರ್ಯದ ಉದ್ದೇಶ ಬಹಳ ಚೆನ್ನಾಗಿರ್ಬೇಕು. ಬಹಳ ಜನ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ, ಮಾಡ್ತಾರೆ. ಆದರೆ ಕ್ಯಾನ್ಸರ್ ರೋಗಿಗಳಿಗಾಗಿ ಸುಮಾರು 10-12 ಲಕ್ಷ ಉಳಿಸೋಣ ಅನ್ನುವಂತ ಒಂದು ಬಹಳ ಮಹತ್ವಪೂರ್ಣವಾದ ಉದ್ದೇಶದಿಂದ ಈ ಟೂರ್ನಮೆಂಟ್ ಆಗಿದೆಯಲ್ಲ, ಅದು ಈ ಟೂರ್ನಮೆಂಟಿನ ಬಹಳ ದೊಡ್ಡ ಒಂದು ಹೆಮ್ಮೆ. ಮತ್ತದನ್ನು ಮಾಡುವಂತ ಮೈಂಡ್, ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಹೇಳಿದ್ರು, ಸಿಲ್ವರ್ ಸ್ಟಾರ್ ಕ್ಲಬ್ ಕಲ್ಯಾಣ್ ಝೋನ್ ಅಂದ್ರೆ ಸರ್ ರಾಜಶೇಖರ್ ಪಾಟೀಲ್ ಸರ್, ಕಲ್ಯಾಣ್ ಝೋನ್ ಅಂದ್ರೆ ಬೀದರ್ ಡಿಸ್ಟ್ರಿಕ್ಟ್ ಸರ್. ಅದು ರೋಟರಿಯಲ್ಲಿ ಕಲ್ಯಾಣ್ ಝೋನ್ ಅಂತೀವಿ. ನಮ್ಮ ಟೀಮು ನಮ್ಮ ರೋಟರಿಯಲ್ಲಿ ಈ ಕಲ್ಯಾಣ್ ಝೋನ್ ಮೊದಲೇ ಟಾಪ್ ಇತ್ತು, ಆದ್ರೆ ಸಿಲ್ವರ್ ಸ್ಟಾರ್ ಬಂದ್ಮೇಲೆ ಅದಕ್ಕೆ ಸೋನೆ ಪೇ ಸುಹಾಗ ಆದಂಗಾಗಿದೆ. ಸೋನೆ ಪೇ ಸುಹಾಗ, ಯಾಕೆಂದ್ರೆ ಬ್ರಿಲಿಯಂಟ್ ಮೈಂಡ್ಸ್, ಈಗ ಹೇಳಿದ್ರಲ್ಲ ಪೂಜಾ, ಒಂದು ಇನ್ನೊಬ್ಬರಿಗಾಗಿ ದುಡಿಯುವಂತ ಒಂದು ಮನಸ್ಸು, ಹೃದಯ, ಅಂತ ಒಂದು ಮಿಡಿತ ಹೊಂದಿರುವಂತ ಎಲ್ಲ ಸಿಲ್ವರ್ ಸ್ಟಾರ್ ಎಲ್ಲ ಸದಸ್ಯರು, ಅವರ ಒಂದು ಬ್ರೈನ್ ಇದು ಈ ಒಂದು ಟೂರ್ನಮೆಂಟ್ ಮಾಡೋದು. ಅದ್ರ ಜೊತೆಗೆ ಪುನೀತ್ ಅಧ್ಯಕ್ಷರಾಗುವಾಗ ಒಂದು ಘೋಷಣೆ ಮಾಡಿದ್ರು, ನಾನು ಕ್ಯಾನ್ಸರ್ ಪೇಷಂಟ್ಸ್ಗಾಗಿ ಏನಾದರೂ ಪ್ರಾಜೆಕ್ಟ್ ಮಾಡ್ತೇನೆ ಅಂತ. ಇಷ್ಟೊಂದು ಒಳ್ಳೆ ರೀತಿಯಲ್ಲಿ, ಮತ್ತೆ ನಾವೆಲ್ಲ ಟೀಮ್ ಓನರ್ಸ್ ಆಗಿ ನಾವೆಲ್ಲ ಇದಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೇವೆ. ಆದ್ರೆ ಎಲ್ಲಾ ಕಡೆ ಎಲ್ಲೋ ಕೊಟ್ಟಿದ್ದೀವಿ, ಆದ್ರೆ ಇಲ್ಲಿ ಏನ್ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೇವಲ್ಲ, ಬಹುಶಃ ಎಲ್ಲಾ ಟೀಮ್ ಓನರ್ಸ್ಗೆ ಬಹಳ ಖುಷಿ ಆಗ್ತಿದೆ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸಿ. ಮತ್ತು 112 ಜನ ಪ್ಲೇಯರ್ಸ್ ಇದನ್ನ ಆಟ ಆಡಿ, ಎಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್, ಯಾರಿಗೂ ಒಂದು ನಿಮಿಷ ಫುರ್ಸತ್ತಿಲ್ಲ, ತಮ್ಮ ಹೆಂಡತಿ ಮಕ್ಕಳ ಜೊತೆ ಮಾತಾಡ್ಲಿಕ್ಕೂ ಫುರ್ಸತ್ತಿಲ್ಲ. ಆದ್ರೆ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ 3 ದಿನ ಆಯ್ತು ಇವತ್ತು ಟೂರ್ನಮೆಂಟ್ ಆಡಿದಾರಲ್ಲ, ನಿಜವಾಗಿ ಇದೊಂದು ಜೋರಾದ ಚಪ್ಪಾಳೆ. ಯಾರು ಪ್ರೊಫೆಷನಲ್ ಪ್ಲೇಯರ್ಸ್ ಎಲ್ಲ, ಆದ್ರೆ IPL ಮಾದರಿಯಲ್ಲಿ ಬಹಳ ಅದ್ಭುತವಾದಂತಹ ಈ ಒಂದು ಆಟ 3 ದಿನ ನಡೆದಿದೆ. ಇದಕ್ಕಾಗಿ ದುಡಿದಂತ ಎಲ್ಲ ಆರ್ಗನೈಸಿಂಗ್ ಕಮಿಟಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ವೇದಿಕೆ ಮೇಲೆ ಬಂದಂತಹ ಎಲ್ಲ ಅತಿಥಿಗಳು ಇದಕ್ಕೆ ಸಮಾರೋಪಕ್ಕೆ ಬಂದಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ನಾನು ವಂದನೆಗಳನ್ನು ಅನ್ನಿಸ್ತಾ, ನಮ್ಮ ಪುನೀತ್ ಅವರು ಒಂದು